ಆಯುಕ್ತರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರ ಆದೇಶದಂತೆ 21 ದಿನಗಳ ಓದುವ ರೇಡಿಯೋ ರೀಡ್ ಏಥಾನ್ ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಡೈಟ್ ಮುನ್ರಾಬಾದ್ ಮತ್ತು ಗ್ರಾಮೀಣ ಭಾರತಿ 90.4 FM ಇವರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಕೇಳುಗರಿಗೆ ನಾನು ನಿಮ್ಮ ಲಕ್ಷ್ಮೀಕಾಂತ್ ಹೇರೂರ್ ಉಪ ಪ್ರಾಚಾರ್ಯರು ಶ್ರೀಮತಿ HR ಸರೋಜಮ್ಮ ಬಾಲಕಿಯರ ಪ್ರೌಢಶಾಲೆ ಗಂಗಾವತಿ ನನಗೆ ಈ ರೇಡಿಯೋ ರೀಡ್ ಏಥಾನ್ ಕಾರ್ಯಕ್ರಮದಲ್ಲಿ ಪುಸ್ತಕ ಸ್ನೇಹಮಹಿ ಎಂಬ ವಿಷಯವನ್ನ ನನ್ನ ಪಾಲಿಗೆ ಬಂದಿದ್ದು, ಪುಸ್ತಕ ಹಾಗೂ ತಂದೆ ತಾಯಿಯ ನುಡಿಗಳು ಜೀವನದಲ್ಲಿ ಯಾವತ್ತೂ ಮೋಸ ಮಾಡುವುದಿಲ್ಲ ಎಂಬ ಗಾದೆಯಂತೆ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಜನ ಸ್ನೇಹಿತರು ಸ್ನೇಹಮಯ ಆಗಿದ್ದಾರೋ ಗೊತ್ತಿಲ್ಲ. ಆದರೆ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನವಾಗಿ ಬದಲಾಗಬೇಕಾದರೆ ಪುಸ್ತಕ ನಮ್ಮ ಸ್ನೇಹಮಯ ಆಗಬೇಕು ಎಂಬುದರ ಕುರಿತು ನನ್ನ ಇವತ್ತಿನ ರೇಡಿಯೋ ರೀಡ್ ಏಥಾನ್ ಮೂಲಕ ನನ್ನ ಶಿಕ್ಷಕ ವೃತ್ತಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಿದ್ದೇನೆ. ತಾಯಿಯ ಗರ್ಭದಿಂದ ಮಗು ಮೊದಲನೇ ಜನ್ಮವನ್ನ ಪಡೆದರೆ ಶಿಕ್ಷಣದಿಂದ ಮಗು ಎರಡನೇ ಜನ್ಮವನ್ನ ಪಡೆಯುತ್ತದೆ. ಅಂತಹ ಶಿಕ್ಷಣದ ಸಂಸ್ಕಾರದ ಪ್ರತಿರೂಪವಾದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಗುರು ಎಂದರೆ ಬೆಳಕು, ಗುರು ಎಂದರೆ ಸನ್ಮಾರ್ಗ, ಗುರು ಎಂದರೆ ಸತ್ಯದರ್ಶನ ಎಂಬ ವಾಣಿಯಂತೆ ಎಲ್ಲ ನಮ್ಮ ಗುರು ಬಳಗಕ್ಕೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ, ಈಗಾಗಲೇ ಪುಸ್ತಕ ಸ್ನೇಹಮಯಿ ಎಂಬುದರ ಕುರಿತು ನಮಗಾಗಲೇ ಅನೇಕ ಪುಸ್ತಕಗಳ ಪರಿಚಯವಿದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲ ಮಹಾಕಾವ್ಯಗಳಾಗಿದ್ದು, ಸರ್ವಜ್ಞನ ಸಮಗ್ರ ತ್ರಿಪದಿಗಳು ಎಂಬ ಪುಸ್ತಕವನ್ನು ಓದೋದ್ರ ಮುಖಾಂತರ ನಮ್ಮ ಇಡೀ ಜೀವನದ ಎಲ್ಲ ಸಾರವನ್ನ ಪುಸ್ತಕ ನೀಡುತ್ತೆ. ಅದೇ ರೀತಿ ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರದು, ಅದೇ ರೀತಿ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರ ಪವಾಡಗಳ ರಹಸ್ಯ ಬಯಲು, ವಿದ್ಯಾರ್ಥಿಗಳು ಮತ್ತು ಪರೀಕ್ಷೆಗಳು, ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೀಗೆ ಹಲವಾರು ಪುಸ್ತಕಗಳು ನಮಗೆ ಪರಿಚಯವಿದೆ. ಹಾಗಾದರೆ ಪುಸ್ತಕ ಸ್ನೇಹಮಯ ಆಗಬೇಕಾದರೆ ವಿದ್ಯಾರ್ಥಿಗಳು ಧನಾತ್ಮಕ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ನಾವು ಅದನ್ನು ಅಭ್ಯಾಸ ಯೋಗ ಅಂತ ಕರಿತೀವಿ. ರಿಪಿಟೇಷನ್ ಆಫ್ ದ ಪಾಸಿಟಿವ್ ಫೀಲಿಂಗ್ ಇಸ್ ಕಾಲ್ಡ್ ಆಟೋ ಸಜೆಷನ್. ಯಾವಾಗ್ಲೂ ನಾವು ಪುಸ್ತಕವನ್ನು ಓದಬೇಕಾದ್ರೆ ಪುಸ್ತಕವನ್ನು ನಾನು ಓದಬಲ್ಲೆ, ಪುಸ್ತಕವನ್ನು ನಾನು ಗ್ರಹಿಸಬಲ್ಲೆ, ಪುಸ್ತಕವನ್ನು ನಾನು ಮನನ ಮಾಡಬಲ್ಲೆ, ಪುಸ್ತಕವನ್ನು ಓದಿದ ನಂತರ ಪುಸ್ತಕದಲ್ಲಿನ ಅಂಶಗಳನ್ನು ನಾನು ಪರೀಕ್ಷೆಯಲ್ಲಿ ಬರೆಯಬಲ್ಲೆ ಎಂಬಂತ ಧನಾತ್ಮಕ ಚಿಂತನೆ, ಶ್ರವಣ, ಮನನ, ನಿಧಿಧ್ಯಾಸನದ ಮೂಲಕ ನಿತ್ಯ ಜೀವನದಲ್ಲಿ ಆ ಪುಸ್ತಕದ ಅನ್ವಯನ ಮಾಡಿಕೊಂಡಾಗ ಮಾತ್ರ ಪುಸ್ತಕ ನಮಗೆ ಸ್ನೇಹಮಯ ಆಗುತ್ತದೆ. ಅದೇ ರೀತಿ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಪುಸ್ತಕವನ್ನು ಹಿಡಿದಾಗ ಹೆಚ್ಚು ನಿದ್ದೆ ಬರುತ್ತೆ. ಹಾಗಾದ್ರೆ ನಾವು ನಿದ್ದೆಯನ್ನ ಮಾಡದೆ ನಿದ್ದೆಯಿಂದ ಎದ್ದು ಬಂದು ಆ ಪುಸ್ತಕವನ್ನ ನಾವು ನಮ್ಮ ಸ್ಮೃತಿ ಪಟಲಕ್ಕೆ ಕಳಿಸ್ಬೇಕು. ಉದಾಹರಣೆ ಕೊಡಬೇಕಾದ್ರೆ ನಾವೊಂದು ಸಿನಿಮಾಕ್ಕೆ ಹೋಗಿರ್ತೀವಿ. ಸಿನಿಮಾಕ್ಕೆ ಹೋದಾಗ ಅಲ್ಲಿ ಟಿಕೆಟಿನ ನಂಬರ್ ಅನ್ನ ಕೆಲವು ದಿನಗಳವರೆಗೆ ಮಾತ್ರ ನೆನಪಿರುತ್ತೆ. ಆದರೆ ನಾವು ನೋಡಿದಂತಹ ಸಿನಿಮಾ ಇಡೀ ನಮ್ಮ ಜೀವನದುದ್ದಕ್ಕೂ ನೆನಪಿಸ್ಕೊಳ್ತೇವೆ. ಇದಕ್ಕೆ ಏನು ಕಾರಣ ಅಂದ್ರೆ ಇಷ್ಟೇ ಕಾರಣ. ಏನಂದ್ರೆ ನಾವು ಸಿನಿಮಾ ಟಿಕೆಟ್ ನಂಬರ್ ಅನ್ನ STM ಶಾರ್ಟ್ ಟರ್ಮ್ ಮೆಮೊರಿ ಕಳಿಸಿರ್ತೀವಿ. ಅದೇ ಸಿನಿಮಾದ ಅನುಭವಗಳನ್ನ LTM ಲಾಂಗ್ ಟರ್ಮ್ ಮೆಮೊರಿ ಕಳಿಸ್ತೀವಿ. ಈಗ ಜಾಗತಿಕ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಓದಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡದೆ ಮೊಬೈಲ್ ಸಿನಿಮಾಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಸಿನಿಮಾದ ಅನುಭವಗಳನ್ನ LTM ಕಳಿಸ್ತಿರೋ ಅದೇ ರೀತಿ ನೀವು ಓದಿದ ಅನುಭವಗಳನ್ನ ಲಾಂಗ್ ಟರ್ಮ್ ಮೆಮೊರಿ ಕಳಿಸೋದ್ರ ಮುಖಾಂತರ ನೀವೇನ್ ಮಾಡಬಹುದು, ನಿಮ್ಮ ಜೀವನದುದ್ದಕ್ಕೂ ಸಾಯುವವರೆಗೂ ಕೂಡ ಆ ಶಿಕ್ಷಣವನ್ನ ನೀವು ನೆನಪಿಸಿಕೊಳ್ಳಬಹುದು. ಆ ನಿಟ್ಟಿನಲ್ಲಿ SSLC ಎಂಬುವುದು ಶಿಕ್ಷಣದ ಮೊದಲನೇ ಬುನಾದಿ. ಹಾಗಾಗಿ SSLC ಈ ಒಂದು ಪರೀಕ್ಷೆಯನ್ನ ನಾವು ಉತ್ತಮ ಅಂಕಗಳನ್ನ ಗಳಿಸೋದ್ರ ಮುಖಾಂತರ ಉತ್ತೀರ್ಣರಾಗಬೇಕಾದ್ರೆ ನಾವು ನಿರಂತರವಾಗಿ ಶ್ರಮವನ್ನು ವಹಿಸಬೇಕು. ಹಾಗಾಗಿ ನಾವು 6 ವಿಷಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಪುಸ್ತಕಗಳನ್ನ ಸ್ನೇಹಮಯಾಗಿ ಓದಬೇಕು. ಯಾವುದೇ ವಿಷಯ ಇರಬಹುದು, ಕನ್ನಡ ಇರಬಹುದು, ಇಂಗ್ಲಿಷ್ ಇರಬಹುದು, ಗಣಿತ ಆಗಿರ್ಬೋದು, ಅವೆಲ್ಲವುಗಳನ್ನ ನಾವು ಸ್ನೇಹಮಯ ಆಗಿರ್ಬೇಕು. ನಾವು ಯಾವುದನ್ನ ಹೆಚ್ಚಾಗಿ ಓದಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು. ಯಾವುದಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡು, ಬೆಳಗಿನ ಜಾವದಲ್ಲಿ ಎದ್ದು ಆ ಪುಸ್ತಕಗಳನ್ನ ಓದೋದ್ರ ಮುಖಾಂತರ ನೀವೇನ್ ಮಾಡ್ಬೇಕು, ಆ ಪುಸ್ತಕವನ್ನ ಸ್ನೇಹಮಯ ಆಗಿಸ್ಕೊಂಡು ಒಟ್ಟಾರೆಯಾಗಿ SSLCಯಲ್ಲಿ ಉತ್ತೀರ್ಣತೆಯನ್ನ ಸಾಧಿಸಬೇಕು. ಹಾಗಾದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಸಮಯ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಆ ಸಮಯವನ್ನ ನಾವು ಬಹಳ ಮೌಲ್ಯಯುತವಾಗಿ ಬಳಸಬೇಕು. ನೋಡ್ರಿ, 1 ವರ್ಷದ ಸಮಯದ ಮಹತ್ವ ಬೇಕಾದ್ರೆ ಫೇಲ್ ಆದ ವಿದ್ಯಾರ್ಥಿಯನ್ನ ಕೇಳಬೇಕು. 1 ತಿಂಗಳ ಮಹತ್ವವನ್ನ ಕೇಳಬೇಕಾದ್ರೆ ಪೂರ್ಣಾವಧಿ ಗರ್ಭಿಣಿ ತುಂಬಿದ ಹೆತ್ತ ತಾಯಿಯ ಕೇಳಬೇಕು. ಅದೇ ರೀತಿ 1 ದಿನದ ಮಹತ್ವ ಗೊತ್ತಾಗಬೇಕಾದ್ರೆ ಹಸಿದವನನ್ನ ಕೇಳಬೇಕು. 1 ನಿಮಿಷದ ಮಹತ್ವ ಗೊತ್ತಾಗಬೇಕಾದ್ರೆ ರೈಲು ತಪ್ಪಿಸಿಕೊಂಡ ವ್ಯಕ್ತಿಯನ್ನ ಕೇಳಬೇಕು. 1 ಸೆಕೆಂಡಿನ ಮೌಲ್ಯ ಗೊತ್ತಾಗಬೇಕಾದ್ರೆ ಕ್ಷಣ ಮಾತ್ರದಲ್ಲಿ ಅಪಘಾತದಿಂದ ಪಾರಾದ ವ್ಯಕ್ತಿಯನ್ನ ಕೇಳಬೇಕು. ಸೊ ಹೀಗೆ ಎಲ್ಲಾ ಸಮಯದಲ್ಲೂ ನಾವು ಹಣವನ್ನು ಉಳಿಸಬಹುದು. ಆದ್ರೆ ಹಣ ಎಲ್ಲಾ ಸಮಯದಲ್ಲೂ ನಮ್ಮನ್ನ ಉಳಿಸ್ಲಿಕ್ಕೆ ಆಗಲ್ಲ. ಆದ್ರೆ ಜ್ಞಾನ ಎಂಬ ಸಮಯ ಅಥವಾ ನಾವು ಜ್ಞಾನಕ್ಕಾಗಿ ಕೊಟ್ಟ ಸಮಯ ನಮ್ಮ ಸಾಯುವವರೆಗೂ ಅದು ನಮ್ಮನ್ನ ಉಳಿಸ್ತದೆ. ಹಾಗಾಗಿ ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಹಾಗಾದರೆ ವಿದ್ಯಾರ್ಥಿ ಜೀವನದಲ್ಲಿ ಜ್ಞಾನಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಾಗ ಮುಂದಿನ ಜೀವನವನ್ನ ನಾವು ಸುಲಭವಾಗಿ ಸಾಧಿಸಬಹುದು. ಅದೇ ರೀತಿ ನಾವು ಶಾಲೆಗೆ
ಸರಿಯಾಗಿ ಬರಬೇಕು. ಶಾಲೆಗೆ ಸರಿಯಾಗಿ ಬಂದ ನಂತರ ನಮ್ಮ ಆಸಕ್ತಿ ಪಾಠದ ಕಡೆ ಇರಬೇಕು. ಹಾಗಾದ್ರೆ ಶಿಕ್ಷಕರು ಬೋಧಿಸುವಂತಹ ಬೋಧನೆಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ಏಕಾಗ್ರತೆ, ನಮ್ಮ ಆಸಕ್ತಿ, ನಮ್ಮ ಅಭಿರುಚಿಗಳನ್ನ ನಾವು ಅಡಗಿಸ್ಕೊಳ್ಬೇಕು. ಹಾಗಾದ್ರೆ ಬೋಧನೆ ಅಂದ್ರೆ ಅದು ಏನೂ ಅಲ್ಲ, ಅದು ಪರಿಕಲ್ಪನೆಯನ್ನು ಮೂಡಿಸುವಂತದ್ದು. ಆದ್ದರಿಂದ ನಾವು ಶಾಲೆಗೆ ಗೈರು ಹಾಜರಾಗದೆ ಶಾಲೆಗೆ ಹೋಗುವುದರಿಂದ ಜೊತೆಗೆ ಶಿಕ್ಷಕರು ಬೋಧಿಸುವ ಪ್ರತಿ ವಿಷಯದ ಪರಿಕಲ್ಪನೆಗಳನ್ನ ಚೆನ್ನಾಗಿ ತಿಳಿದುಕೊಂಡಾಗ ಮಾತ್ರ ಆ ವಿಷಯ ಅಥವಾ ಪುಸ್ತಕ ಹತ್ತಿರವಾಗುತ್ತದೆ. ಇಲ್ಲದಿದ್ದರೆ ನಮ್ಮಿಂದ ದೂರ ಹೋಗುತ್ತದೆ. ಪರಿಕಲ್ಪನೆಯನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ನಮ್ಮಲ್ಲಿ ವಿದ್ಯೆ ರೂಢಿಗತವಾಗುತ್ತದೆ. ವಿದ್ಯೆ ಬಂದ ನಂತರ ನಮ್ಮಲ್ಲಿ ವಿನಯ ಬರುತ್ತದೆ. ವಿದ್ಯೆ ಮತ್ತು ವಿನಯ ರೂಢಿಗತವಾದಾಗ ನಮ್ಮಲ್ಲಿ ವಿವೇಕ ಬಂದೊದಗುತ್ತದೆ. ಯಾವ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೆಯಬಹುದು ಮತ್ತು ಯಾವ ರೀತಿ ಪ್ರಶ್ನೆ ಕೇಳಬಹುದು ಎಂಬ ವಿಮರ್ಶಾತ್ಮಕ ಚಿಂತನೆ ನಮ್ಮಲ್ಲಿ ವ್ಯಕ್ತವಾಗುತ್ತದೆ. ಯಾವಾಗ ಅಂದ್ರೆ ನಾವು ವಿಷಯವನ್ನ, ಆ ಪುಸ್ತಕದ ಸಂಬಂಧಪಟ್ಟಂತ ವಿಷಯವನ್ನ ಅತ್ಯಂತ ಏಕಾಗ್ರತೆಯಾಗಿ ಆಸಕ್ತಿಯಿಂದ ಅಭಿರುಚಿಯಿಂದ ನಾನು ಇದನ್ನ ಸಾಧಿಸಬೇಕು ಅಂದಾಗ ನಮ್ಮಲ್ಲಿ ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕ ಚಿಂತನೆ. ನೋಡ್ರಿ, ನೀವು ಶಾಲೆಗೆ ಬಂದಾಗ ಆ ಪುಸ್ತಕವನ್ನು ಇವತ್ತು ಯಾವ ಪಾಠವನ್ನು ಹೇಳ್ತಾರ ಅದ್ರ ಬಗ್ಗೆ ನೀವು ಓದ್ಕೊಂಡ್ ಬಂದಿರ್ಬೇಕು. ನಿಮಗೆ ಏನು ಡೌಟ್ ಬರುತ್ತೋ ಅದನ್ನ ಶಿಕ್ಷಕರಿಗೆ ಕೇಳ್ಬೇಕು. ಅವಾಗ ಆ ವಿಷಯ ಅನ್ನೋದು ಹತ್ರ ಆಗುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ 3 ಸಿಗಳು ಬಹಳ ಇಂಪಾರ್ಟೆಂಟ್. ಮೊದಲನೇದಾಗಿ ಚಾಯ್ಸ್ ಅಂದ್ರೆ ಆಯ್ಕೆ. ನಮ್ಮ ಆಯ್ಕೆ ಹೆಂಗಿರ್ಬೇಕಂದ್ರೆ ಶಾಲೆಗೆ ಬರ್ತಾರ ವಿದ್ಯಾರ್ಥಿ ಜೊತೆ ನಾವು ಶಾಲೆಗೆ ಬರಬೇಕು. ಫೇರ್ ಬರಿತಕ್ಕಂಥ ವಿದ್ಯಾರ್ಥಿ ಜೊತೆಗೆ ನಮ್ಮ ಫ್ರೆಂಡ್ಶಿಪ್ ಇರ್ಬೇಕು. ಅಂದ್ರೆ ನಾವು ಕೂಡ ಏನ್ ಮಾಡ್ತೀವಿ, ಆ ಶಾಲೆಗೆ ಬರ್ತೀವಿ, ಫೇರ್ ಅನ್ನ ಬರಿತೀವಿ. ನೋಡ್ರಿ, ನೀವು ಯಾವುದೇ ಆಯ್ಕೆಯನ್ನ ಮಾಡದೇನೆ ನಾವು ಏನನ್ನ ಸಾಧಿಸ್ತೀವಿ ಅಂದ್ರೆ ಸಾಧ್ಯ ಆಗ್ಲಿಕ್ಕಿಲ್ಲ. ಉದಾಹರಣೆ, APJ ಅಬ್ದುಲ್ ಕಲಾಂ ಹೇಳ್ತಾರೆ, ಸೂರ್ಯನಂತೆ ಪ್ರಜ್ವಲಿಸಬೇಕಾದ್ರೆ ನಾವು ಸೂರ್ಯನಂತೆ ದಹಿಸಬೇಕು. ವಿದ್ಯಾರ್ಥಿ ಜೀವನದಲ್ಲಿ ನಾವು ತಪ್ಪುಗಳನ್ನು ಮಾಡ್ತೀವಿ. ಸೊ ತಪ್ಪುಗಳು ನಾವು ಮಾಡುವ ಪ್ರಯತ್ನಗಳಿಗೆ ಪುರಾವೆ. ಹಾಗಾಗಿ ತಪ್ಪಾಗುತ್ತದೆ ಎಂದು ಹೆದರಬೇಕಾಗಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ, ಆಯ್ಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಚಾನ್ಸ್ ಅಂತೇಳಿ ಚಾನ್ಸ್ ತಗೋಬೇಕು. ನಾವು ಹೊರಗಿನ ಮಾತು ಕೇಳಿದವನು ಚದರಿ ಹೋಗುವನು, ತನ್ನೊಳಗಿನ ಮಾತು ಕೇಳುವವನು ಅಭಿವೃದ್ಧಿ ಹೊಂದುವನು. ಸೊ ಹಾಗಾಗಿ ನಾವು ಹೊರಗಿನವ್ರು ಹೇಳ್ತಾ ಇರ್ತಾರೆ, ಶಾಲೆಗೆ ಹೋಗ್ಬೇಡ, ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾರೆ. ನಮಗೆ 2 ಮನಸ್ಸು ಇರುತ್ತೆ, ಒಂದು ಹೋಗ್ಬೇಕನ್ನತ್ತ, ಒಂದು ಹೋಗ್ಬೇಡ ಅನ್ನತ್ತೆ. ಸೊ ಹಾಗಾದ್ರೆ ನಾವು ಯಾವ ಚಾನ್ಸ್ ತಗೋಬೇಕು. ನೋಡ್ರಿ, SLC ಪರೀಕ್ಷೆಯಲ್ಲಿ ಕೂಡ 3 ಚಾನ್ಸ್ ಇದಾವೆ. ಮೊದಲನೇ ಚಾನ್ಸ್, 2ನೇ ಚಾನ್ಸ್, 3ನೇ ಚಾನ್ಸ್. ಹಾಗಾದ್ರೆ ನಾವು ಯಾವ ಚಾನ್ಸ್ ನಲ್ಲಿ ನಾವು ಉತ್ತೀರ್ಣರಾಗಬೇಕು. ನೋಡ್ರಿ, ಮೊದಲನೇ ಚಾನ್ಸ್ ನಲ್ಲಿ ಉತ್ತೀರ್ಣರಾದ್ರೆ ನಮಗೇನಾಗುತ್ತೆ, ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ. 2ನೇ ಚಾನ್ಸ್ ಎಲ್ರಿ ಒಂದ್ ಚಾನ್ಸ್ ಹೋಗಿದೆ, 2ನೇ ಚಾನ್ಸ್, ಈ ರೀತಿ ಬರುತ್ತೆ. ಹಾಗಾಗಿ ನಾವು ತೆಗೆದುಕೊಳ್ಳುವಂತ ಚಾನ್ಸ್. ಅದೇ ರೀತಿ ಚೇಂಜ್. ಹೊರಗಿನ ಸವಾಲುಗಳಿಂದ ನಮ್ಮ ಒಳಗಿನ ದೌರ್ಬಲ್ಯಗಳೇ ನಮ್ಮನ್ನ ಸೋಲುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಒಳಗಿನ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು. ಉದಾಹರಣೆ, ನಿಮಗೆ ಬದಲಾವಣೆ ಅನ್ನೋದು ನೋಡ್ರಿ, ಈಗ ನಾವು APJ ಅಬ್ದುಲ್ ಕಲಾಂ, ಭಾರತದ ಮಾಜಿ ರಾಷ್ಟ್ರಪತಿಗಳು, ಕ್ಷಿಪಣಿ ಜನಕ ಅಂತ ಅವ್ರು ಖ್ಯಾತಿ ಆಗಿದ್ದಾರೆ. ನೀವು ಅವರ ಹಿಸ್ಟ್ರಿಯನ್ನು ಓದಿದಿರಿ, ಅವ್ರ ಇತಿಹಾಸವನ್ನು ಓದಿದಿರಿ. ಅವರು ಪೇಪರ್ ಅನ್ನು ಹಾಕ್ತಾ ಇದ್ರು. ಪೇಪರ್ ಅನ್ನು ಹಾಕೋ ಜೊತೆಗೆ ಏನ್ ಮಾಡ್ತಾ ಇದ್ರು, ಪೇಪರ್ ಅನ್ನು ಓದ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೆ ಏನಾಯ್ತು, ಪ್ರಪಂಚದ ಅರಿವು ಆಯ್ತು. ಸೊ ಅಂದ್ರೆ ಅವ್ರಿಗೆ ಏನೇನು ಸಿಗುತ್ತೆ ಜಗತ್ತಿನಲ್ಲಿ, ಏನೇನಿದೆ, ಏನೇನು ಓದಿದ್ರೆ ಏನೇನು ಆಗ್ಬೋದು ಅಂತಕ್ಕಂಥ ಪರಿಕಲ್ಪನೆ ಅವರಿಗೆ ಪುಸ್ತಕದಿಂದ ಅಥವಾ ಪೇಪರ್ನಿಂದ ಅವ್ರಿಗೆ ಯಾರು ಗೈಡ್ ಮಾಡ್ತಾ ಇದ್ದಿಲ್ಲ. ಅವರು ಪೇಪರ್ ಹಾಕೋದ್ರ ಜೊತೆಗೆ ಪೇಪರ್ ಅನ್ನ ಓದಿ ತಮ್ಮಷ್ಟಕ್ಕೆ ತಾವೇ ವೈಯಕ್ತಿಕವಾಗಿ ಅವರು ಆಂತರಿಕ ಬಲದಿಂದ ತಮ್ಮಲ್ಲಿ ಬದಲಾವಣೆ ಕಂಡುಕೊಂಡ್ರು. ಅದೇ ರೀತಿ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವ್ರ ಇತಿಹಾಸ ಕೇಳಿದಾಗ ರೈಲ್ವೆ ಸ್ಟೇಷನ್ ನಲ್ಲಿ ಅವರು ಒಬ್ಬ ಚಾ ಮಾಡ್ತಾ ಇದ್ರು. ಆದ್ರೆ ಇವತ್ತು ಭಾರತದ ಪ್ರಧಾನಮಂತ್ರಿಗಳಾಗಿ ಮೂರನೇ ಬಾರಿ ತಮ್ಮ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅದೇ ರೀತಿ ಇನ್ನೋರ್ವ ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ಮಹಿಳೆಯರಾದಂತ ದ್ರೌಪದಿ ಮುರ್ಮು ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ, ಶಿಕ್ಷಕರಾಗಿ ಭಾರತದ ಅತ್ಯುನ್ನತ ಹುದ್ದೆಯನ್ನ ಪಡೆದುಕೊಂಡಿದ್ದಾರೆ. ಹಾಗಾಗಿ ಅದು ಅವರಲ್ಲಿ ಬದಲಾವಣೆ. ಸೊ ಇಂತಹ ಬದಲಾವಣೆಗಳು ನಮ್ಮಲ್ಲಿ ಆಗ್ಬೇಕು. ನೋಡ್ರಿ, ನಮ್ಮ ಮನೆಯ ಪರಿಸ್ಥಿತಿಗಳು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿವೆ, ಶಾಲೆಯ ಪರಿಸ್ಥಿತಿಗಳು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿವೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಪಾವರ್ಟಿ ಇಸ್ ನಾಟ್ ಇಟ್ ಈಸ್ ಎ ಗಿಫ್ಟ್. ಬಡತನ ಅನ್ನೋದು ಶಾಪ ಅಲ್ಲ, ಅದು ವರ ಅಂತೇಳಿ. ಹಾಗಾಗಿ ನಮಗೆ ಏನೇ ಕಷ್ಟಗಳಿದ್ರೂ ಕೂಡ ನಾವು ಕಷ್ಟಗಳನ್ನ ಮೀರಿ ಬದುಕ್ಬೇಕು. ಇವತ್ತು ನೋಡ್ರಿ, ರ್ಯಾಂಕ್ ಬಂದಂತ ಎಲ್ಲ ವಿದ್ಯಾರ್ಥಿಗಳು ಬಾಳೆಹಣ್ಣು ಮಾರೋರು, ಆಮೇಲೆ ಫುಟ್ಪಾತ್ ಮೇಲೆ ಹೂ ಮಾರೋರು ಅಂತ ಮಕ್ಕಳು ಕೂಡ ಇವತ್ತು ಪ್ರತಿಭೆ ಅರಳುತ್ತಾ ಇದೆ. ಅದಕ್ಕೆ ಕೆಸರಿನಲ್ಲಿ ಕಮಲ ಅರಳುತ್ತದೆ. ಹಾಗಾಗಿ ಒಟ್ಟಾರೆ ಪ್ರತಿಭೆಗೆ ಅವಕಾಶವಿದೆ, ಪ್ರಯತ್ನವಿರಲಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಪುಸ್ತಕವನ್ನ ತಮ್ಮ ಅತ್ಯಂತ ಪ್ರೀತಿ ಪಾತ್ರನಾಗಿ ನೋಡ್ರಿ, ಫ್ರೆಂಡ್ಸ್ ಇರದೇ ಇದ್ರೂ ಚಿಂತಿಲ್ಲ, ಪುಸ್ತಕವನ್ನ ಗಳಿಸಿರಿ. ಒಂದು ಒಳ್ಳೆಯ ಪುಸ್ತಕ 100 ಜನ ಸ್ನೇಹಿತರಿಗಿಂತ ಉತ್ತಮ. ಹಾಗಾಗಿ ಪುಸ್ತಕವನ್ನ ತಲೆ ತಗ್ಗಿಸಿ ಓದಿದರೆ ಅದು ನಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತದೆ. ಅಂತಹ ಪುಸ್ತಕ ಸ್ನೇಹಮಯಿ ನಿಮ್ಮ ಜೀವನಕ್ಕೆ ಒಂದು ರೂಪವನ್ನ ಕೊಡ್ಲಿ. ಆ ಎಲ್ಲ ಪುಸ್ತಕಗಳು ನಿಮಗೆ ಒಂದು ಒಳ್ಳೆಯ ಆದರ್ಶ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿ.
ಇಲ್ಲಿಯವರೆಗೆ ನಾನು ಪುಸ್ತಕ ಸ್ನೇಹಮಿ ಎಂಬ ಶೀರ್ಷಿಕೆಯಡಿಯಲ್ಲಿ ನನ್ನದಾದಂತಹ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ಮುಂದಿನದಾಗಿ ನಮ್ಮ ಸರೋಜಮ್ಮ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯಾದ ಕುಮಾರಿ ಗಂಗಮ್ಮ ಕನಸು ಕಂಗಳು ಎಂಬ ಕವನ ಸಂಕಲನದ ಮೇಲೆ ತನ್ನ ನೆಚ್ಚಿನ ಪುಸ್ತಕದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಳೆ. ಅದೇ ರೀತಿ ಇನ್ನೋರ್ವ 9ನೇ ತರಗತಿಯ ವಿದ್ಯಾರ್ಥಿನಿ ಊರ್ಜಿತಾ ಶ್ರೀನಿವಾಸನ್ ರಾಮಾನುಜನ್ ಅವರ ಕುರಿತಾದಂತಹ ತನ್ನ ನೆಚ್ಚಿನ ಪುಸ್ತಕದ ಬಗ್ಗೆ ಮಾಹಿತಿಯನ್ನ ನೀಡುತ್ತಾ ಇದ್ದಾಳೆ. ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಓದು ಓದು ಓದು, ನಿನ್ನ ಶತ್ರುಗಳು ಹೆದರುವುದು ಜ್ಞಾನಕ್ಕೆ ಮಾತ್ರ. ಹೀಗೆ ಜ್ಞಾನ ಸಂಪಾದನೆ ನಮ್ಮ ಜೀವನದ ಅತ್ಯಮೂಲ್ಯ ಗುರಿಯಾಗಬೇಕು ಎಂಬ ಉದ್ದೇಶದಿಂದ ಈ ಸರಣಿ ಓದು ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ರೀಡ್ ಏತಾನ್ 21 ದಿನಗಳ ಓದುವ ಸರಣಿ ಅಭಿಯಾನದಲ್ಲಿ ನಾನು ಕುಮಾರಿ ಗಂಗಮ್ಮ, ಶ್ರೀಮತಿ HR ಸರೋಜಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದು, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಲಕ್ಷ್ಮೀಕಾಂತ್ ಹೇರೂರ್ ಸರ್ ಇವರ ಮಾರ್ಗದರ್ಶನದಲ್ಲಿ ಹಲವಾರು ಪುಸ್ತಕಗಳನ್ನು ನಾವು ಓದಿದ್ದು, ಅಂತಹ ಪುಸ್ತಕಗಳಲ್ಲಿ ನಾನು ಕನಸ ಕಂಗಳು ಎಂಬ ಪುಸ್ತಕದ ಬಗ್ಗೆ ಅಭಿಪ್ರಾಯ ತಿಳಿಸಲು ಬಯಸುತ್ತೇನೆ. ಈ ಪುಸ್ತಕದಲ್ಲಿ ಹಲವಾರು ಕವಿಗಳು ತಮ್ಮ ವಿಷಯದ ಬಗ್ಗೆ ಹಲವಾರು ಕವನ ಸಂಕಲನದ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅಂತಹ ವಿಷಯದಲ್ಲಿ ಭಾರತ, ಈ ವಿಷಯದ ಕುರಿತು GD ಪಾಟೀಲ್ ಇವರು ತಮ್ಮ ಅಭಿಪ್ರಾಯವನ್ನು ಕವನ ಸಂಕಲನದ ಮೂಲಕ ತಿಳಿಸಿದ್ದಾರೆ. ಭಾರತ ಕೀರ್ತಿ ಪತಾಕೆ ನಾವೆಲ್ಲ ಹಾರಿಸೋಣ ವಿಶ್ವಕ್ಕೆ, ಸತ್ಯ ಶಾಂತಿ ಮಂತ್ರವ ಬಿತ್ತಿದ ಬಾಪೂಜಿ ಜನಿಸಿದ ಭಾರತ, ನ್ಯಾಯ ನೀತಿ ಯುಕ್ತಿಯ ಸಾರಿದ ಶಾಸ್ತ್ರೀಯ ಆಡಳಿತ ಭಾರತ, ಬೋಸರ ಧೈರ್ಯದ ಭಾರತ, ಸ್ವಾತಂತ್ರ್ಯತೆ ಜೀವನ ಮೆಚ್ಚಿದ ಪಟೇಲ್ ಬೆಳೆದ ಭಾರತ, ವೀರ ಬೀಜ ಬಿತ್ತನೆ ಮಾಡಿದ ಚೆನ್ನಮ್ಮ ರಾಣಿ ಭಾರತ, ಭಕ್ತಿ ಬಲುಮೆ ತೋರಿದ ಓಬವ್ವ ತ್ಯಾಗದ ಭಾರತ, ರಾಷ್ಟ್ರಗೀತೆ ಸ್ವರೂಪ ಹೇಳಿದ ಟ್ಯಾಗೂರ್ ಬಾಳಿದ ಭಾರತ, ಧರ್ಮಸಾರ ಬೋಧನೆ ನೀಡಿದ ಸ್ವಾಮೀಜಿ ವಿವೇಕರ ಭಾರತ ಎಂದು ಹೇಳುತ್ತಾ ನನ್ನ ಅಭಿಪ್ರಾಯವನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಊರ್ಜಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ನೆಚ್ಚಿನ ಪುಸ್ತಕ ಶ್ರೀನಿವಾಸ ರಾಮಾನುಜನ್ ಬಗ್ಗೆ ತಿಳಿಸಲು ನನಗೆ ತುಂಬ ಖುಷಿಯಾಗುತ್ತಿದೆ. ಚಂದ್ರನಿಲ್ಲದ ರಾತ್ರಿ ಆಕಾಶ, ಮೋಡಗಳ ಹೆಸರಿಲ್ಲ, ನಕ್ಷತ್ರಗಳು ಕಣ್ಣು ಮಿಟಕಿಸುತ್ತಿವೆ, ಬಾನಿನ ಒಂದು ಮೂಲೆಯಲ್ಲಿ ಹಠಾತ್ತಾಗಿ ಜೀವಸ್ಪಂದನವಾಗುತ್ತದೆ. ಆ ಮೊದಲು ನಾವು ಕಂಡಿರದಿದ್ದ ಒಂದು ಬೆಳಕಿನ ತುಣುಕು ಚಲಿಸಲು ಆರಂಭಿಸುತ್ತದೆ. ನೋಡುತ್ತಿದ್ದಂತೆಯೇ ಅದರ ವೇಗ, ಪ್ರಕಾಶ ಎರಡೂ ಏರುತ್ತವೆ. ಅಷ್ಟರಲ್ಲಿಯೇ ಅದು ನಂದಿ ಮರೆಯಾಗಿಯೂ ಹೋಗುತ್ತದೆ. ಇದು ಉಲ್ಕೆಯ ಅಲ್ಪ ಆದರೂ ಜಾಜ್ವಲ್ಯಮಾನ ಜೀವನ. ಎಲ್ಲಿಂದಲೋ ಹುಟ್ಟಿ ಬಂದು ತನ್ನನ್ನೇ ಉರಿಸಿಕೊಂಡು ಪ್ರಪಂಚಕ್ಕೆ ಶಕ್ತಿ ಮೀರಿ ಬೆಳಕು ಬೀರಿ ಹೊಸ ದಾರಿಯಲ್ಲಿ ಸಾಗಿ ಎಲ್ಲಿಯೋ ಮರೆಯಾಗಿ ಹೋಗುವ ಕ್ಷಿಪ್ರ ಬಾಳು. ಗಣಿತ ಪ್ರಪಂಚಕ್ಕೆ ಆಧುನಿಕ ಭಾರತದ ಶ್ರೇಷ್ಠತಮ ಕೊಡುಗೆಯಾದ ಶ್ರೀನಿವಾಸ ರಾಮಾನುಜನ್ ಬಾಳಿದ್ದು, ಕಾಂತಿ ಬೀರಿದ್ದು, ಮಾಯವಾಗಿ ಓದದ್ದು, ಹೀಗೆ ಬಹು ಕಾಂತಿಯ ಉಲ್ಕೆಯ ಹಾಗೆ. ಧನ್ಯವಾದಗಳು. ಇಲ್ಲಿಯವರೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ ಗಂಗಮ್ಮ 10ನೇ ತರಗತಿ ಕವನ ಸಂಕಲನದ ಕುರಿತು ತನ್ನ ಮಾಹಿತಿಯನ್ನು ನೀಡಿದ್ದಾಳೆ. ಅದೇ ರೀತಿ ಇನ್ನೋರ್ವ ವಿದ್ಯಾರ್ಥಿನಿ ಊರ್ಜಿತಾ 9ನೇ ತರಗತಿ, ಆ ವಿದ್ಯಾರ್ಥಿನಿ ಕೂಡ ಶ್ರೀನಿವಾಸನ್ ರಾಮಾನುಜನ್ ಕುರಿತಾಗಿ ತನ್ನದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಡೈಟ್ ಮುನ್ರಾಬಾದ್ ಅವರಿಗೂ ಹಾಗೂ ಗ್ರಾಮೀಣ ಭಾರತಿ 90.4 FM ಈ ಒಂದು ಘಟಕ ತನ್ನದೇ ಆದಂತಹ ಅಮೂಲ್ಯ ಕೆಲಸವನ್ನು ಮಾಡುತ್ತಾ ಕೇಳುಗರಿಗೆ ಈ ರೀತಿ ವಿಷಯ ಜ್ಞಾನವನ್ನು ಹಂಚುವುದರ ಮೂಲಕ ಜ್ಞಾನಾರ್ಜನೆಯಲ್ಲಿ ತನ್ನ ಪಾತ್ರವನ್ನು ತೊಡಗಿಸಿಕೊಳ್ತಾ ಇದೆ. ಈ ಸಂಸ್ಥೆ ಕೂಡ ಇನ್ನೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡಲಿ. ಅದೇ ರೀತಿ ಎಲ್ಲ ಓದುಗರು ವಿದ್ಯಾರ್ಥಿನಿಯರು ಮುಂದಿನ ಸಂಚಿಕೆಯಲ್ಲಿ ಬರುವಂತಹ ಎಲ್ಲ ರೇಡಿಯೋ ರೀಡ್ ಏಥಾನ್ ಕಾರ್ಯಕ್ರಮದ ಓದು ಅಭಿಯಾನದಲ್ಲಿ 21 ದಿನ ಕಾರ್ಯಕ್ರಮವನ್ನು ಬಿಡದೇನೆ ಎಲ್ಲರೂ ಕೇಳಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾ ಒಬ್ಬ ಸಮಾಜಕ್ಕೆ ಪೂರಕ ವ್ಯಕ್ತಿಯಾಗಿ ಹೊರಹೊಮ್ಮಲಿ ಅಂತ ನನ್ನ ಅಭಿಪ್ರಾಯವನ್ನ ಈ ಒಂದು ರೇಡಿಯೋ ರೀಡ್ ಏಥಾನ್ ಪುಸ್ತಕ ಸ್ನೇಹಮಯಿ ಕಾರ್ಯಕ್ರಮದಲ್ಲಿ ನನ್ನ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದೇನೆ.